ಲಕ್ಷ್ಮೀಕಾಂತ್ ಆರ್ ಮಾಲಿ ಪಟೇಲ್, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರು. ಕಲಬುರಗಿ ನಗರ ಒಳಗಿಂದ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡಲತ್ತು. ಇದು ಕೂಡಲೇ ಹಿಂಪಡೆಯಬೇಕು ಮತ್ತು ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಅನಧಿಕೃತ ಆಟೋಗಳಿಗೆ ಕೂಡಲೇ ತಕ್ಷಣದಿಂದ ಕಡಿವಾಣ ಹಾಕಬೇಕು. ಕಲಬುರಗಿ ನಗರದಲ್ಲಿ ಈಗಾಗಲೇ ನಾವು ಸುಮಾರು ಒಂದು 6 ತಿಂಗಳಿಂದ ಒಂದು ಮನವಿ ಕೊಟ್ಟಿದ್ದೇವೆ. ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರ ಒಳಗೆ ಬೈಕ್ ಟ್ಯಾಕ್ಸಿ ಸೇವೆ ಕೊಡ್ಲತ್ತಾರ, ಅದು ನಿಷೇಧಿಸಬೇಕಂತ 6 ತಿಂಗಳಿಂದ ಮನವಿ ಕೊಟ್ಟು, ಆದರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಾರಿಗೆ ಇಲಾಖೆಗೆ ಒಂದು ಪತ್ರ ಬರೆದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳು ಇನ್ನೂವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮನವಿ ಏನಪ್ಪಾ ಅಂತಂದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಅನಧಿಕೃತ ಆಟೋ ಬೈಕ್ ಟ್ಯಾಕ್ಸಿ ಸೇವೆ ನೀಡಲತ್ತ ಕೂಡಲೇ ಕಡಿವಾಣ ಹಾಕಬೇಕು. ಯಾಕಪ್ಪ ಅಂತಂದ್ರೆ ನಮ್ ಗುಲ್ಬರ್ಗ ಇರೋದೇ ಕೇವಲ 16 ಕಿಲೋಮೀಟರ್ ಅದ. 16 ಕಿಲೋಮೀಟರ್ ಒಳಗೆ ಈಗಾಗಲೇ 8,000 ಲೀಗಲ್ ಇದ್ದು, 4,000 ಇಲ್ಲಿಗಲ್ ಇದ್ದು, ಮತ್ತು ಬ್ಯಾಟ್ರಿ ಆಟೋ ಇವೆಲ್ಲ ಬಹಳಷ್ಟು ಆಗ್ಯಾವ. ಇಂಥ ಸಂದರ್ಭದಲ್ಲಿ ಇವೇನೋ ಬೈಕ್ ಟ್ಯಾಕ್ಸಿ ಏನದ ಭಾಳ ವಜ್ಜೆ ಆಗ್ತದ. ಅದಕ್ಕೆ ಇವು ಕೂಡಲೇ ಏನದ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ 15 ದಿವಸ ಒಳಗೆ ನಾವೇನ್ ಮಾಡ್ತೀವಿ, ಎಲ್ಲ ಆಟೋ ತಂದು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಹಚ್ಕೆಚಿಂದ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ನಮಗೊಂದು ಮಾಡುವಲು ಅವಕಾಶ ಕೊಡಿ, ಇಲ್ಲದ್ರೆ ನೀವೇ ಆಟೋ ಇಟ್ಕೊಂಡು ನಮಗೆ ಯಾವ್ದಾರ ಒಂದು ಪ್ಯೂನ್ ನೌಕರಿ ಕೊಟ್ಬೇಡಿ. ಯಾಕಪ್ಪ ಅಂತಂದ್ರೆ ದುಡಿಮೆನೇ ಇಲ್ಲ. ಈಗಾಗಲೇ ಸರ್ಕಾರದ ಶಕ್ತಿ ಯೋಜನೆಯಲ್ಲಿಂತ ಬಹಳ ಎಫೆಕ್ಟ್ ಬಿದ್ದದ. ಅಂತ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಕೊಡ್ಲತ್ತಾರ, ಇದು ಕೂಡಲೇ ಕಡಿವಾಣ ಹಾಕ್ಬೇಕು. 15 ದಿವಸ ಒಳಗೆ ಹಾಕಿಲ್ಲ ಅಂದ್ರೆ ನಾವು ಮುಂದೆಂದ ಇದಕ್ಕೆ ಉಗ್ರವಾದ ಹೋರಾಟ ಮಾಡ್ಬೇಕಂತದ. ಮತ್ತೇನದ ಇಲ್ಲೇ ಒಂದು ಅನಿರ್ದಿಷ್ಟ ಕಾಲಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ. ಲಕ್ಷ್ಮೀಕಾಂತ್ ಆರ್ ಮಾಲಿ ಪಟೇಲ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ, ಕಲಬುರಗಿ.